ಈ ಕಾಯಿ ಬಂದು ಶನೇಶ್ವರನಿಗೆ ಕಪ್ಪು ಬಟ್ಟೆ ತುಂಬ ಇಷ್ಟವಾದದ್ದು. ತೆಂಗಿನಕಾಯಿ, ಕಪ್ಪು ಬಟ್ಟೆ, ಕಪ್ಪು ಎಳ್ಳು, ಕಪ್ಪು ದಾರ ಇವೆಲ್ಲವೂ ವಿಶೇಷವಾಗಿ ಶನೇಶ್ವರನಿಗೆ ತುಂಬ ಪ್ರಿಯವಾದದ್ದು. ಆ ಸ್ವಾಮಿಗೆ ಮೊರೆ ಹೋದಾಗ ಈ ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತ್ ಶನಿ ಯಾರಿಗಿರುತ್ತೋ ಅಂಥವರು ಈ ಕ್ಷೇತ್ರಕ್ಕೆ, ನಮ್ಮ ಈ ಕ್ಷೇತ್ರಕ್ಕೆ ಬರಬೇಕು. ಅಷ್ಟಶನೇಶ್ವರ ಈ ಕ್ಷೇತ್ರಕ್ಕೆ ಬಂದು ಈ ಕಾಯಿಯನ್ನು 9 ವಾರ ಅವರು ಕಟ್ಟಿದರೆ ಖಂಡಿತವಾಗೂ ಅವರಿಗೆ ಈ ಒಂದು ಫಲಾಫಲಗಳನ್ನು ಕೊಡುತ್ತೆ. ಮೊದಲಿಗೆ ಯಾರಿಗೆ ದೋಷ ಇದೆ ಆ ನಿವಾರಣೆ ಆಗುತ್ತೆ. ಅನಂತರ ಅವ್ರು ಏನೇ ಬೇಡಿಕೆ, ಅವ್ರು ಏನೇ ಮನಸ್ಸಲ್ಲಿ ಏನೇ ಕೋರಿಕೆ ಇದ್ದರೂ ಸಹ ಅದನ್ನು ನೆರವೇರಿಸಿಕೊಡುವಂಥದ್ದು ಆ ಸ್ವಾಮಿ ನಮ್ಮ ಅಷ್ಟಶನೇಶ್ವರ. ಕ್ಷೇತ್ರದಲ್ಲಿ ನೀವು ನೋಡ್ಬೋದು ತಾಮ್ರದ ತಗಡಿನ ಪತ್ರ. ಇದು ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಬರೆದಿದ್ದಂತಹ ಪತ್ರ. ಇದರಲ್ಲಿ ಬರೆದು ಆ ರಹಸ್ಯ ಹೇಳೋಕ್ಕಾಗದೇ ಇರೋಂಥದ್ದನ್ನು ಬರೆದು ಆ ಸ್ವಾಮಿಗೆ ಅರ್ಪಿಸಿದ್ರೆ ಖಂಡಿತವಾಗೂ ಅವರಿಗೆ ಒಂದು 100% ರಿಸಲ್ಟ್ ಕೊಡುತ್ತೆ. ಇದು ಮಾಟ ಮಂತ್ರ ಕೈ ಕೆಲಸ. ಅದು ಪ್ರತಿಯೊಂದು ಈ ಮಾನವರಿಗೆ ಮತ್ತು ಈ ಇದರಲ್ಲಿ ಪ್ರತಿಯೊಬ್ಬರಿಗೂ ತೊಂದರೆ ಇದ್ದಂಥದ್ದೇ. ಅದು ಅಮಾವಾಸ್ಯೆ, ಹುಣ್ಣಿಮೆ ಯಾವುದೇ ಆಗಿದ್ರು ವಿಚಾರ ಅಂಥವರಿಗೆ ಈ ನಮ್ಮ ಕ್ಷೇತ್ರ, ಅದು ವಿಶೇಷವಾಗಿ ನಮ್ಮ ಅಷ್ಟಶನೇಶ್ವರ ಕ್ಷೇತ್ರದಲ್ಲಿ ಅದು ಶನಿವಾರದ ವಿಶೇಷವಾಗಿ ನೀವು ನೋಡಬಹುದು. ಒಂದು 3,000ದಿಂದ 5,000 ಜನವರೆಗೂ ಬರ್ತಾರೆ. ಇದು 100% ಅವರಿಗೆ ತಕ್ಷಣಕ್ಕೆ ರಿಸಲ್ಟ್ ಕೊಡುವಂಥದ್ದು ಈ ದೃಷ್ಟಿ ನಿವಾರಣೆ. ಈ ಕ್ಷೇತ್ರ ಇರುವುದು ತಮಿಳುನಾಡಿನ ಹೊಸೂರಿನಿಂದ ಡೆಗ್ನಿಕೋಟೆಗೆ ಹೋಗೋ ಮಾರ್ಗ ಮಧ್ಯದಲ್ಲಿ ಪಂಚಾಕ್ಷಿಪುರಂ.